ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ದೋಂ ಧನ ಧನಿ ದೀಂ ದೋಂ ಧನ ದೀಂ ದೋಂ. ಕೂದಲು ಆರೈಕೆಗೆ ಮನೆಮದ್ದು ತುಂಬಾ ಚೆನ್ನಾಗಿದೆ, ಮಾಡಿ ಟ್ರೈ ಮಾಡಿ. ನಾವು ಚಿಕ್ಕವರಿದ್ದಾಗ ಹಾಸ್ಟೆಲಲ್ಲಿದ್ದಾಗ ಆವಾಗ ನಾವು ದಾಸವಾಳ ಹೂವು ಇರುತ್ತಲ್ಲ, ಸೊ ಅದು ಕಿವುಚಿ ನಾವು ತಲೆ ಬುಡಕ್ಕೆ ಎಲ್ಲ ಹಚ್ಕೊಳ್ತಿದ್ವಿ. ಕೂದಲು ಎಷ್ಟು ಸಂಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೀತಿತ್ತು ಅಂದರೆ ತುಂಬಾ ಚೆನ್ನಾಗಿ ಬೆಳೀತಿತ್ತು. ಅಷ್ಟು ಚೆನ್ನಾಗಿದೆ ದಾಸವಾಳದ್ದು. ಓಕೆ, ದಾಸವಾಳ ಹೂವಿನ ಎಸಳುಗಳು ಜಜ್ಜಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಕುದಿಸಿ, ಓಕೆನಾ, ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ತಣಿಸಿಟ್ಟುಕೊಳ್ಳಬೇಕು. ತಣಿದ ಈ ಎಣ್ಣೆಯ ಮಿಶ್ರಣವನ್ನು ತಲೆಗೂದಲ ಬುಡಕ್ಕೆ ಹಚ್ಚಿ ನಯವಾಗಿ ಮಸಾಜ್ ಮಾಡಿಕೊಳ್ಳಬೇಕು. ಓಕೆ, ಸುಮಾರು 3ರಿಂದ 4 ಗಂಟೆಗಳ ಬಳಿಕ ತಣ್ಣೀರು ಅಥವಾ ಉಗುರು ಬೆಚ್ಚನೆಯ ನೀರು ಸೌಮ್ಯ ಶಾಂಪು ಕೆಮಿಕಲ್ ರಹಿತವಾಗಿರಲಿ, ಅಂದರೆ ಕೆಮಿಕಲ್ ಇಲ್ಲದೆ ಇರುವಂಥ ಶಾಂಪು, ಓಕೆನಾ, ಉಪಯೋಗಿಸಿ ತೊಳೆದುಕೊಳ್ಳಬೇಕು. ಕೂದಲು ಬೇಗನೆ ಬಿಳಿಯಾಗುವುದನ್ನು, ತಲೆಹೊಟ್ಟು ಬರುವುದನ್ನು ಹಾಗೂ ಉದುರುವಿಕೆಯನ್ನು ತಡೆಗಟ್ಟಬಹುದು. ಮತ್ತೊಂದು ನಿಮಗೆ ಹೇಳಬೇಕಂದ್ರೆ, ಬಿಳಿ ದಾಸವಾಳ ಎಲ್ಲಿದ್ದರೂ ಬಿಡಬೇಡಿ, ಅದು ಔಷಧಿಗೆ ತುಂಬ ರಾಮಬಾಣ. ಇದು ಸ್ತ್ರೀಯರಲ್ಲಿ ಬಿಳಿ ಮುಟ್ಟಿನ ದೋಷ ಅಂತ ಇರುತ್ತೆ, ಗೊತ್ತಲ್ವಾ? ಸೊ ಇದು ಮುಜುಗರ ಇಲ್ಲ. ಡಾಕ್ಟ್ರ್ ಇಡುವಾಗ ನೀವು ಮುಜುಗರ ಪಟ್ಕೋತಿಲ್ಲವಲ್ಲ, ಅದೇ ಥರನೇ ನಿಮಗೊಂದು ಔಷಧಿ. ಇದು ತಕ್ಷಣ ರಿಸಲ್ಟ್ ಆಗುತ್ತೆ. ಇದು ಕ್ರಮೇಣ 1 ತಿಂಗಳ ಮಾಡಬೇಕಿದು. ಯಾರಿಗೆ ವೈಟ್ ಡೈಲಿ ಹೋಗುತ್ತಲ್ಲ ಅಂಥವರಿಗೆ ಇದು ಹೇಳಿ ಮಾಡಿಸಿದಂಥ ಔಷಧಿ. ಬಿಳಿ ಹೂವಿದೆಯಲ್ಲ, ಅದನ್ನು ತಂದು ಕಿವುಚಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಡೈಲಿ ಸೇವನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮುಟ್ಟು, ಇದು ಬಿಳಿ ಮುಟ್ಟು ಅದು ಕಡಿಮೆ ಆಗುತ್ತದೆ. ಡೈಲಿ ಕುಡಿಬೇಕು. 21 ದಿನಗಳ ಕಾಲ ನೀವು ಸೇವನೆ ಮಾಡುತ್ತಾ ಬಂದಿದ್ದೇ ಆದರೆ ನಿಮಗೆ ರಿಸಲ್ಟ್ ಪಕ್ಕ ಸಿಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ, ಓಕೆನಾ. ಇಲ್ಲ ಬಿಸಿನೀರು ಕುಡಿದ್ಮೇಲೆ ಅರ್ಧ ಗಂಟೆ ಬಿಟ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯೋ ಬದಲು ನೀವು ಇದನ್ನು ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ ರಿಸಲ್ಟು. ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ರಿಸಲ್ಟ್ ಪಕ್ಕ ಆಗಿರುತ್ತೆ. ಮತ್ತು ತಂಪು ಕೂಡ ಹೌದು ಇದು, ಓಕೆನಾ. ಬಿಳಿ ದಾಸವಾಳ ಕಿವುಚಿ ರಸ ಕುಡಿಬೇಕು. ಓಕೆ, ಇದ್ರದ್ದು ದೋಸೆ ಸಹ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಇದು ಭಟ್ರು ಬ್ರಾಹ್ಮಣ್ಸ್ ಅದರದ್ದು ದೋಸೆ ಕೂಡ ಮಾಡ್ತಾರೆ. ಇದರಲ್ಲಿ ತುಂಬ ಇದೆ, ಹೇಳಲಿಕ್ಕೆ ಹೋದರೆ ಇನ್ನೂ ತುಂಬಾ ಇದೆ. ಇಲ್ಲ ಅಂದರೆ ಕೆಲವರು ಸಾಧ್ಯವಾಗೋದಿಲ್ಲ ಅಂದರೆ ಎಲ್ಲ ದಾಸವಾಳದ ಹೂವುಗಳನ್ನು ಒಣಗಿಸಿ ದಾಸವಾಳ ಹೂಗಳನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಕೊಬ್ಬರಿ ಎಣ್ಣೆಗೆ ಇದು ಸ್ವಲ್ಪ ಕುದಿ ಬರಿಸಿ ನೀವು ತಲೆಗೆ ಮಸಾಜ್ ಮಾಡುವುದರಿಂದಲೂ ಒಳ್ಳೆ ರಿಸಲ್ಟ್ ಸಿಗ್ಬೋದು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಮಸರಂಬಾಗ ನಮ್ಮಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ.